ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವೀಡಿಯೋನಲ್ಲಿ 2 ದಿನದ ವ್ಲಾಗ್ನ ನಾನು ಇವತ್ತು ಒಂದೇ ವೀಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶುಕ್ರವಾರ ಬೆಳಗ್ಗೆ ಬಂದುಬಿಟ್ಟು ಅಮ್ಮನ ಮನೆಯಲ್ಲಿ ಹಾಲುಗಿಸ್ತಾ ಇದ್ವಿ. ಏಕೆಂತಂದರೆ ಅವರು ಸ್ವಲ್ಪ ರಿಪೇರಿ ಇತ್ತು, ಮನೆ ಅಂದರೆ ಕನ್ಸ್ಟ್ರಕ್ಷನ್ ನಡೆದಿತ್ತು. ಮೊದಲೆಲ್ಲ ಹಳೇ ರೀತಿಯಲ್ಲಿ ಇತ್ತು, ಬಂಡೆ ಎಲ್ಲ ಶಾಬದಿ ಬಂಡೆ ಅಂತಾರಲ್ವ ಅದೆಲ್ಲ ಇತ್ತು. ಅದನ್ನು ಸ್ವಲ್ಪ ತೆಗೆದುಬಿಟ್ಟು ಜೊತೆಗೆ ಈ ರೀತಿ ಪಾತ್ರೆ ತೊಳೆಯೋದಕ್ಕೆ ಸಿಂಕ್ ಎಲ್ಲ ಇರಲಿಲ್ಲ. ಈಗಿನ ಟ್ರೆಂಡಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದರು. ಮೇಲ್ಗಡೆ ರೂಮ್ ಇತ್ತು, ಆ ಮೇಲ್ಗಡೆ ರೂಮಲ್ಲಿ ಶಿಫ್ಟ್ ಆಗಿದ್ರು ಇಷ್ಟು ದಿನ. ಸೊ ಈಗ ಕೆಳಗಡೆ ಅದೆಲ್ಲ ಆಲ್ಟ್ರೇಷನ್ ಆಗಿದ ನಂತರ ಕೆಳಗಡೆ ಶಿಫ್ಟ್ ಆಗಿ ಕೆಳಗಡೆ ಕೆಲವೊಂದಿಷ್ಟು ಸಾಮಾನುಗಳನ್ನು ತಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹಾಲುಗಿಸಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಹಾಲುಗಿಸೋ ಕಾರ್ಯಕ್ರಮಕ್ಕೆ ಅಂತ ನಾನು ಕೂಡ ಬಂದಿದ್ದೆ. ಈಗ ಹಾಲುಗಿಸಿದ್ದಾಯಿತು. ಹಾಲುಗಿಸಿ ನೆಕ್ಸ್ಟು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿತ್ತು, ಪಡ್ಡು ಹಾಕ್ತಾಯಿತ್ತು. ಸೊ ನಾನು ಇದನ್ನು ಕಂಪ್ಲೀಟ್ ಹೋಮ್ ಟೂರ್ನ ನಾನು ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಿ. ಇವಾಗ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಏಕೆಂತಂದರೆ ಎಲ್ಲ ಮನೆಯಲ್ಲಿ ಸಾಮಾನುಗಳನ್ನು ಹಾಗೇ ಎಲ್ಲ ತಂದು ಇಟ್ಟಿದ್ದಾರೆ. ಇನ್ನು ಯಾವುದನ್ನು ಕೂಡ ಜೋಡಿಸಿಟ್ಟಿಲ್ಲ. ಹಾಗಾಗಿ ಹಾಗೇ ತೋರಿಸ್ತಾ ಇದ್ದೀನಿ. ಟೈಲ್ಸ್ ಈ ರೀತಿ ಎಲ್ಲ ಹಾಕ್ಸಿದ್ರೆ ಮೊದಲು ಇದ್ದಿದ್ದು ಓಲ್ಡ್ ಸ್ಟೈಲಲ್ಲಿ ಇತ್ತಲ್ವ, ಅದೇ ಓಲ್ಡ್ ಸ್ಟೈಲಲ್ಲಿ ಶಾಬದಿ ಬಂಡೆ 20 ವರ್ಷದಿಂದಲೇ ಮನೆ ಇದು. ಸೊ ಹಾಗಾಗಿ ಸ್ವಲ್ಪ ಈ ಟ್ರೆಂಡಲ್ಲಿ ಮಾಡ್ಕೊಳ್ಳೋ ಅಂತ ಒಂದು ರೀತಿ ಇಲ್ಲಿ ಸಾಧ್ಯವಾದಷ್ಟು ಎಲ್ಲ ಚೇಂಜಸ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಚೇಂಜಸ್ಸೇ ಮಾಡೋಕ್ಕಿಲ್ಲದೆ ಇರೋ ಥರ ತುಂಬ ಗಟ್ಟಿಯಾದಂಥ ಮನೆಗಳಿವು. ಹಾಗಾಗಿ ಏನೋ ಅಷ್ಟೊಂದು ಚೇಂಜಸ್ ಇಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಫುಲ್ ಡೇ ನಾನು ಇಲ್ಲೇ ಸ್ಪೆಂಡ್ ಮಾಡಿರೋದ್ರಿಂದ ಏನೂ ಲಾಗ್ಸ್ ಮಾಡೋಕ್ಕಾಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಲಾಗ್ನ ಇವಾಗ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ 12:15 ಆಗ್ತಾ ಬಂತು. ಇವಾಗ ಮಗ ಬಂದುಬಿಡ್ತಾನೆ, ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು. ಸೊ ಬೆಳಗ್ಗೆ ಟಿಫಿನ್ಗೆ ನಾನು ಮಂಡ ಒಗ್ಗರಣೆ ಮಾಡಿದ್ದೆ. ಬೆಳಗ್ಗೆ ಟಿಫಿನ್ ಎಲ್ಲರೂ ಅದನ್ನೇ ಮಾಡ್ಕೊಂಡ್ವಿ. ಇವಾಗ ರೊಟ್ಟಿ ಮಾಡಬೇಕಿತ್ತು, ಹಾಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಪಲ್ಯ ಮಾಡಿಕೊಂಡೆ. ಹೀಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಪಲ್ಯ. ಇದ್ರ ಜೊತೆ ಒಂದು ಸ್ವಲ್ಪ ನಿನ್ನೆ ಅಮಾವಾಸ್ಯೆ ಅಲ್ವಾ, ಫುಲ್ಲು ಕೊಬ್ಬರಿ ಇದೆ. ಅದ್ರ ಜೊತೆ ಸ್ವಲ್ಪ ಹಸಿದಾಗಿ ಕೊಬ್ಬರಿ ಚಟ್ನಿಯನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರು ಕೊಬ್ಬರಿ ಚಟ್ನಿ, ಅದ್ರ ಜೊತೆಗೆ ಸೌತೆಕಾಯಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೊಬ್ಬರಿ ಚಟ್ನಿ ಸ್ವಲ್ಪ ಮಾಡ್ಕೋಣ ಅಂತೆಲ್ಲ ಕೊಬ್ಬರಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸಾತ್ವಿಕ್ ಬೆಳಗ್ಗೆ ಸ್ವಲ್ಪನೇ ಟಿಫಿನ್ ಮಾಡೋದ್ರೆ ನಾನು ತುಂಬ ಕಡಿಮೆ ಸರಿಯಾಗಿ ಊಟನೇ ಮಾಡೋದಿಲ್ಲ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಅವನಿಗೆ ಬಾಳೆಹಣ್ಣು ಏನಾದರೂ ತಿಂದು ಹೋಗ್ತಾನೇನೋ, ಅದಕ್ಕಾಗಿ ಮತ್ತು ಇವಾಗ ಬಂದ ಕೂಡಲೇ ಅವನು ಮನೆಯಲ್ಲಿ ಇರೋದೇ ಇಲ್ಲ, ಒಟ್ಟಿನಲ್ಲಿ ಹೊರಗಡೆ ಹೋಗ್ತಾನೆ ಇರಬೇಕು ಅಂತಾರೆ. ಅವಳು ಸಮ್ಮು ಕೂಡ ಅಜ್ಜಿ ಮನೆಗೆ ಹೋಗಿದ್ದಾಳೆ. ಇವನು ಕೂಡ ಬಂದರೆ ಅಜ್ಜಿ ಮನೆಗೆ ಹೋಗ್ತೀನಿ, ಇಲ್ಲ ಅಂತಂದರೆ ಪಪ್ಪನ ಜೊತೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅಲ್ಲೇ ಹೋಗ್ಬಿಟ್ಟು ಹೋಮ್ವರ್ಕ್ ಮಾಡ್ಕೊಳ್ತಾನೆ, ಏನಾದರೂ ಮಾಡ್ಕೊಳ್ತಾನೆ ಅವನು. ಅದಕ್ಕಾಗಿ ಸೊ ನಾನು ಕೂಡ ಈಗ ಇನ್ನೂ ರೊಟ್ಟಿ ಮಾಡೋದಿದೆ, ಕೆಲಸ ಕೂಡ ತುಂಬ ಇದೆ. ಅದಕ್ಕಾಗಿ ಇವಾಗ ಇನ್ನೂ ರೊಟ್ಟಿ ಆಗಿಲ್ಲ. ಫಸ್ಟ್ ಅವ್ನಿಗೊಂದು ಸ್ವಲ್ಪ ಈಗ ಮತ್ತೆ 2 ಗಂಟೆಗೆ ಊಟಕ್ಕೆ ಬರ್ತಾರೆ ಎಲ್ಲರೂ, ಯಜಮಾನ್ರು ಮೈದ್ನ ಎಲ್ಲರೂ ಕೂಡ. ಅವ್ರು ಬರೋಕ್ಕೂ ಮುಂಚೆ ಅಡುಗೆ ಎಲ್ಲ ಮುಗಿಸ್ಕೊಳ್ತೀನಿ. ಈಗ ಫಸ್ಟ್ ಒಂದು ಸ್ವಲ್ಪ ಬಾಳೆಹಣ್ಣು ಹಾಕಿ ಕೊಡೋಣ ಅಂತ ಅಂದ್ಕೊಂಡು ಬಾಳೆಹಣ್ಣನ್ನು ಹಾಕಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅವ್ರು ಬಂದುಬಿಡ್ತಾರೆ, ಅಪ್ಪ ಅಮ್ಮ ಎಲ್ಲರೂ ಕೂಡ. ನಾನೇ ಹೋಗ್ತೀನಿ ಅಂತ ಹೇಳಿದೆ ಯಜಮಾನ್ರಿಗೆ, ಬೇಡ ನಾನೇ ಹೋಗ್ತೀನಿ, ಕರ್ಕೊಂಬರ್ತೀನಿ ಬಿಡು, ಕರ್ಕೊಂಬಂದು ಈ ಕಡೆ ಆಫೀಸ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅದಕ್ಕಾಗಿ ನಾನೇ ಅವ್ರು ಬರೋಷ್ಟರಲ್ಲಿ ಏನಾದರೂ ಮಾಡಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇವಾಗ ಸಾತು ಬರ್ತಾನೆ ಅಂತ ಯಜಮಾನ್ರೆ ಕರ್ಕೊಂಬರ್ತೀನಿ ಅಂತ ಹೇಳಿದರು. ಅದಕ್ಕಾಗಿ ನಾನು ರೊಟ್ಟಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೆ. ಬಂಡೆ ಎಲ್ಲ ಕ್ಲೀನ್ ಮಾಡಿ ಪಲ್ಯ ಮಾತ್ರ ಮೊದಲು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಮೊದಲು ಮಾಡಿಬಿಡ್ತೀನಿ ನಾನು, ಆಮೇಲೆ ರೊಟ್ಟಿಯನ್ನು ಮಾಡ್ಕೊಳ್ತೀನಿ. ಬೆಳಗ್ಗೆ ಬೇರೆ ಟಿಫಿನ್ ಸರಿಯಾಗಿ ಮಾಡಿ ಹೋಗಿರೋದಿಲ್ಲ. ಅವನು ರೊಟ್ಟಿ ಮಾಡಿದ್ರೆ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಇಲ್ಲ ಅಂತಂದರೆ ಸರಿಯಾಗಿ ಊಟನೇ ಮಾಡೋದಿಲ್ಲ. ಅದಕ್ಕೆ ಮತ್ತೆ ಬಂದ ಕೂಡಲೇ ಏನಾದರೂ ತಿಂದ್ಕೊಳ್ಳಿ ಅಂತ ಹೆಲ್ದಿ ಆಗಿರೋದನ್ನೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಹಾಲು ಸಕ್ಕರೆ ಹಾಕ್ತೇನೆ. ಭಾಳ ದಿನ ಆಗಿತ್ತು ಅವನಿಗೆ, ಅದೇ ಫೇವ್ರೇಟ್ ಅವನಿಗೆ. ಸೊ ಹಾಗಾಗಿ ಸ್ವಲ್ಪ ಹಾಲು, ಬಾಳೆಹಣ್ಣು, ಸಕ್ಕರೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದರೆ, ಡ್ರೈ ಫ್ರೂಟ್ಸ್ ಈ ಥರ ತಿಂತಾರೆ. ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ನ ಕೊಟ್ಟರೆ ಅವರು ಅಷ್ಟೊಂದಾಗಿ ತಿನ್ನೋದಿಲ್ಲ. ಅದಕ್ಕಾಗಿ ನಾನು ಈ ರೀತಿ ಹಾಕಿ ಕೊಡ್ತೀನಿ ಅವ್ರಿಗೆಲ್ಲ. ಅದು ಕೂಡ ಯಾವಾಗಲೂ ಕೊಡಬೇಕಾದ್ರೆ ಡ್ರೈ ಫ್ರೂಟ್ಸು, ಪಿಸ್ತಾ ಅದನ್ನೆಲ್ಲ ಕೂಡ ಲಂಚ್ ಬಾಕ್ಸಲ್ಲಿ ಇಟ್ಟರೆ ತಿಂದಿರ್ತಾನೆ, ಇಲ್ಲ ಅಂತಂದರೆ ತಿಂದಿರೋದಿಲ್ಲ. ಅದಕ್ಕಾಗಿ ಫಸ್ಟ್ ಈಗ ಒಂದು ಸ್ವಲ್ಪ ಹಾಕಿಟ್ರೆ ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ನೆಂದ್ಕೊಂಡ್ರೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಮೊದಲೇ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇವಾಗ.
ಆದಷ್ಟು ಈ ಸೀಸನಲ್ಲಿ ಮಕ್ಕಳಿಗೆ ಹೆಲ್ದಿ ಆಗಿರೋ ಹಣ್ಣುಗಳನ್ನೇ ತಿನ್ನಿಸ್ಬೇಕು. ಅದರಿಂದ ಇಮ್ಯೂನ್ ಸಿಸ್ಟಮು ತುಂಬ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗಾಗುತ್ತೆ. ಆ ಹಣ್ಣು ಕೊಡಬೇಡಿ, ಈ ಹಣ್ಣು ಕೊಡಬೇಡಿ, ಅದರಿಂದ ಕಫ ಆಗುತ್ತೆ, ಕೆಮ್ಮಾಗುತ್ತೆ, ನೆಗಡಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದೆಲ್ಲದೂ ಕೂಡ ತಪ್ಪು. ಈ ವಿಷಯದಲ್ಲಿ ಹಣ್ಣುಗಳಲ್ಲಿ ನ್ಯಾಚುರಲ್ ಆದಂಥ ಒಂದು ವಿಟಮಿನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಜಾಸ್ತಿಯಾಗಿ ಮಕ್ಕಳಿಗೆ ಸಿಗೋವಂಥದ್ದು. ಅದಕ್ಕಾಗಿ ನಾನು ಇದನ್ನೆಲ್ಲ ಕಂಪಲ್ಸರಿ ಮಕ್ಕಳಿಗೆ ಕೊಡ್ತೀನಿ. ಯಾವ್ಯಾವ ಸೀಸನ್ಗೆ ಯಾವ್ಯಾವ ಹಣ್ಣು ಬರುತ್ತೋ ಅದನ್ನೆಲ್ಲ ನಾವು ತುಂಬಾ ಕೇರ್ಫುಲ್ಲಾಗಿ ಮಕ್ಕಳಿಗೆ ಯಾವ್ಯಾವ ಟೈಮಲ್ಲಿ ಕೊಡಬೇಕೋ ಆ ಟೈಮಲ್ಲಿ ಕೊಡ್ತೀವಿ. ಸೊ ಇದರಿಂದ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಏನಾಗುತ್ತೆ ತುಂಬ ಚೆನ್ನಾಗಿರುತ್ತೆ. ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗಿದ್ದಷ್ಟು ಮಕ್ಕಳು ಆರೋಗ್ಯವಾಗಿರ್ತಾರೆ ಅನ್ನೋ ಕಾರಣಕ್ಕೇ. ಸೊ ಈ ಕಡೆ ಪಲ್ಯ ರೆಡಿ ಆಯಿತು. ಇವಾಗ ಈ ಕಡೆ ಅನ್ನ ಮಾಡೋದಕ್ಕೂ ಕೂಡ ಇಟ್ಟಿದ್ದೀನಿ, ಅಕ್ಕಿ ನೆನೆಸಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಇನ್ನೂ ಸಾತು ಬಂದೇ ಇಲ್ಲ, ಕಾಯ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ದೇವ್ರ ಪ್ರಸಾದ, ಮೊನ್ನೆ ಅಮ್ಮ ಶಂಭುಲಿಂಗ ಪೂಜೆದ್ದು ವಿಸರ್ಜನೆ ಮಾಡುವಾಗ ಆವಾಗೂ ಕೂಡ ಪ್ರಸಾದವನ್ನು ಮಾಡಿದರು. ಸೊ ಈ ಪ್ರಸಾದ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಗೋಧಿಯಿಂದನೇ ಮನೆಯಲ್ಲಿ ರುಬ್ಬಿ ಮಾಡ್ತಾರೆ. ಅದು ನಾರ್ಮಲಾಗಿ ನಾವು ಯಾವಾಗಲಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋದೇ ಇಲ್ಲ. ಅದನ್ನು ಕಂಪ್ಲೀಟಾಗಿ ತುಪ್ಪದಲ್ಲೇ ಹುರಿದು ಏನೇನು ಪ್ರೊಸೆಸ್ ಇದೆನೋ ಗೊತ್ತಿಲ್ಲ ನನಗೆ. ಅದನ್ನು ಅಷ್ಟು ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ಗೋಧಿಯಿಂದ ಮಾಡಿರೋದು ಅದು ತುಂಬ ಹೆಲ್ತ್ಗೆ ಒಳ್ಳೆಯದು, ಅಷ್ಟು ಟೇಸ್ಟ್ ಬರುತ್ತೆ. ಅದು ಹೇಳಬೇಕು ಅಂದರೆ ಅದು ಪೂಜೆ ಟೈಮಲ್ಲಿ ಮಾಡಿದಾಗ ಇನ್ನೂ ಟೇಸ್ಟ್ ಕೊಡುತ್ತೆ. ಪೂಜೆ ಟೈಮಲ್ಲಿ ಅಂದರೆ ಪ್ರಸಾದ ಅಲ್ವಾ, ಅದು ಪ್ರಸಾದ ಅಂತಂದರೆ ಅದರದ್ದು ಒಂದು ಇದನ್ನೇ ಬೇರೆ. ಅದು ಡೈಲಿ ಯಾವಾಗಲಾದರೂ ಮಾಮೂಲಿ ದಿನಗಳಲ್ಲಿ ಮಾಡಿದಾಗ ಅಷ್ಟು ಟೇಸ್ಟ್ ಕೊಡೋದೇ. ಸೊ ಈ ಟೈಮಲ್ಲಿ ಪೂಜೆ ಮಾಡಿದಾಗ ಮಾತ್ರ ಅಷ್ಟು ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕಾಗಿ ಇದನ್ನು ಸ್ವಲ್ಪ ಹಾಗೆ ಸೈಡಲ್ಲಿ ನಾನು ತಿನ್ಕೊಳ್ತಾ ಬೇರೆ ಕೆಲಸನ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಏನು ಅಂತಂದರೆ, ಇದು ಪೂಜೆಗೆ ಅಂತ ಮಾಡಿದಾಗ ಈ ಒಂದು ಪ್ರಸಾದವನ್ನು ನಾವು ತಿನ್ನುವಾಗ ಇದಕ್ಕೆ ಯಾವುದೇ ರೀತಿಯಾದಂಥ ಉಪ್ಪು ಖಾರ ಯಾವುದನ್ನು ಕೂಡ ತಾಕಿಸಬಾರ್ದು. ಅದು ಅಷ್ಟು ತುಂಬಾ ಕಟ್ಟುನಿಟ್ಟು. ಹಾಗೆ ಅದನ್ನು ಕೆಳಗಡೆ ಕೂಡ ಚೆಲ್ಲಬಾರ್ದು. ಅಷ್ಟು ಕೇರ್ಫುಲ್ಲಾಗಿ ತಿನ್ಕೊಂಡು ನೀರು ಕುಡಿಬೇಕು. ಅದಾಗಿದ ನಂತರ ಸ್ವಲ್ಪ ಹೊತ್ತಿನವರೆಗೂ ಉಪ್ಪು ಖಾರ ಅದನ್ನೇನು ನಾವು ಮುಟ್ಟಬಾರ್ದು, ಅಷ್ಟು ಕಟ್ಟುನಿಟ್ಟಿರುತ್ತೆ. ನಾವು ಆ ಪೂಜೆಗೆ ಹೋಗಿದ್ದಾಗೂ ಕೂಡ ಎಲ್ಲಾದರೂ ಆ ಪೂಜೆ ಮಾಡಿದವರು ಇದ್ದರೆ ಅಲ್ಲಿ ಕೂಡ ನಾವು ಈ ಪ್ರಸಾದವನ್ನು ತಗೊಳ್ಳುವಾಗ ತುಂಬಾ ಕಟ್ಟುನಿಟ್ಟಾಗಿ ಇದನ್ನು ತಿನ್ಕೊಂಡು ಬರಬೇಕು. ಕೆಳಗಡೆ ಕೂಡ ಸ್ವಲ್ಪ ಕೂಡ ಅದನ್ನು ಬಿಸಾಡಬಾರ್ದು, ಅಷ್ಟು ಕಾಳಜಿಯಿಂದ ತಿನ್ನಬೇಕು. ಮನೆಯಲ್ಲಿ ನಾವು ಯಾವಾಗಲಾದರೂ ತಿನ್ನಬೇಕು ಅಂತ ಮಾಡ್ಕೊಂಡಿದ್ದಾಗ ಅದಕ್ಕೆ ಉಪ್ಪಾದರೂ ತಾಗಿಸ್ಬೋದು, ಏನಾದರೂ ತಾಗಿಸ್ಬೋದು, ಆವಾಗ ಏನೂ ದೋಷ ಬರೋದಿಲ್ಲ. ಬಟ್ ಇದೇನಿದೆ ಅಲ್ವಾ, ಈ ರೀತಿ ಪೂಜೆಗೆ ಅಂತ ಮಾಡಿದಾಗ ಪ್ರಸಾದ ಅಂತ ಅದನ್ನು ಸ್ವೀಕರಿಸುವಾಗ ನಾವು ಅದಕ್ಕೆ ಯಾವುದೇ ರೀತಿಯಾದಂಥ ಉಪ್ಪು ಖಾರ ಅದೆಲ್ಲದು ಕೂಡ ಅದಕ್ಕೆ ತಾಗಿಸ್ಬಾರ್ದು ಅಂತಲೇ ಅದು ಕಥೆ ಪುರಾಣದಲ್ಲಿ ಬರೆದಿದ್ದಾರೆ. ಸೊ ಅದಕ್ಕಾಗಿ ನಾನೇನೋ ಸುಮ್ಮನೆ ಹೇಳ್ತಾ ಇಲ್ಲ ಇದನ್ನು, ಅದಕ್ಕೆ ಆ ರೀತಿಯಾಗಿ ಕಥೆಯಲ್ಲಿ ಇದೆ. ಅದೇ ಕಾರಣಕ್ಕೆ ನಾವು ಅದೇ ರೀತಿಯಿಂದನೇ ಪಾಲಿಸ್ಕೊಂಬಂದಿರೋದು. ಅಮ್ಮ ಇಷ್ಟು ಮಡಿವಂತಿಕೆಯಿಂದ ಈ ಪೂಜೆಯನ್ನು ಇಷ್ಟು ಕಟ್ಟುನಿಟ್ಟಾಗಿ ಮಾಡೋದನ್ನು ಅವರು ರೂಢಿ ಮಾಡ್ಕೊಂಬಂದಿರೋದ್ರಿಂದನೇ ನಮಗೂ ಕೂಡ ಅದೇ ಸ್ವಲ್ಪ ಪದ್ಧತಿ ಥರ ಬಿದ್ದೋಗಿದೆ. ನಮಗೆ ತುಂಬಾ ಕೆಲವೊಂದು ಪದ್ಧತಿಗಳಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ ನಾವು ಮಾಡ್ಕೊಂಡು ಬರ್ತೀವಿ. ರೇ ಗುಂಡಣ್ಣ ಬಂತು. ಹಾಂ, ಇಷ್ಟು ಜಲ್ದಿ ಯಾಕಪ್ಪಾಜಿ ಇವತ್ತು ಇಷ್ಟು ಜಲ್ದಿ ಬಂದು? ಯಾಕ ಇಷ್ಟು ಜಲ್ದಿ ಬಿಡ್ತೈತಾ? ಹಾಫ್ ಡೇನ ಇವತ್ತು? ನಂಗೆ ಗೊತ್ತಿಲ್ಲ ನೋಡು. ನಾನು ಸಾತುಗ ಲಂಚ್ ಬಾಕ್ಸ್ ಕಳಿಸ್ಬೇಕು ಅಂತ ಲಂಚ್ ರೆಡಿ ಮಾಡತ್ತೀನಿ. ರೊಟ್ಟಿ ಮಾಡಬೇಕು, ಪಲ್ಯ ಮಾಡಬೇಕು. ಬಿಸ್ಕಿಟ್ ಅಷ್ಟೇ ಕೊಡೋದಾ? ಬಿಸ್ಕಿಟ್ ಕೊಡ್ಲಿಲ್ಲಲ್ಲ ನಾವು ಇವತ್ತು. ಮತ್ತೆ ಯಾರು ಕೊಟ್ರು? ಹ್ಞೂ ರೀ, ಹೌದೇನಾ? ಬೇರೆ ಹುಡುಗರು ತಂದಿದ್ರೇನು? ಸ್ವಲ್ಪ ಮುಖ ತಕ್ಕೋ ಹೋಗಿ. ಏನು ಅಪ್ಪಾಜಿ ಏನು ಬೇಕು? ಆಮ ಹಾಂ, ಏಯ್ ಹಳ್ಳ ಎಲ್ಲೈತದು? ಇಲ್ಲ ಐತ್ ಬಾ. ಅದು ತೊಗೊಂಡು ಏನು ಮಾಡ್ತೀಯಮ್ಮ? ಒಂದು ಡ್ರೆಸ್ ಚೇಂಜ್ ಮಾಡೋಗು. ನಿನಗೆ ಬಾಳೆಹಣ್ಣು ಹಾಕಿಟ್ಟಿನಿ, ತಿಂತೀಯಾ ಬಾಳೆಹಣ್ಣು? ಹೇಗುಂಡಣ್ಣ, ಬಾಳೆಹಣ್ಣು ಹಾಲು ಹಾಕಿಟ್ಟಿನಿ, ತಿಂತೀಯಾ? ಬಾಳೆಹಣ್ಣು ನಿನಗೆ ಇಷ್ಟ ಇಲ್ಲ ಏಕಂದ? ಹೌದಾ, ನಿಂಗೆ ಬೇಡ ಅದಿಲ್ಲ ಹಂಗಾದ್ರೆ? ಹಾಂ, ನಾನು ಪಾಪ ಅಷ್ಟೇ ತಿನ್ನಂದಿ. ಬೇಡ. ಸಮ್ಮು ಎಲ್ಲಿದ್ದಾಳ? ನಿಮ್ಮ ಸ್ಕೂಲಿಗೆ ಬಂದಿಲ್ಲ ಸಮ್ಮು?
ಸ್ಕೂಲಿಗೆ ಬಂದಿಲ್ಲೇನಾ? ಸ್ಕೂಲಿಗೆ ಬಿಟ್ಟು ಬಂದಿತ್ತಕ್ಕಿನ ಬೇಬಿ ಕ್ಲಾಸಲ್ಲಿ ಕೂರಿಸಿತ್ತು ನರ್ಸರಿನಲ್ಲಿ. ಹಾಂ, ಕರ್ಕೊಂಬರ್ಲಿಲ್ಲೇನಾ? ಪಪ್ಪ ಕರ್ಕೊಂಬರ್ಲಿಲ್ಲ ನೀಗ? ನಿಮ್ಮ ಪಪ್ಪಗೆ ಏನು ನೆನಪೇ ಇರಲ್ಲ ನೋಡು, ತಂಗಿ ನೆಲ್ಬಿಟ್ಟಿವಿ ಅಂತ. ಬ್ಯಾಗ್ ತೊಗೊಂಡು ಹೋಗ್ಯದ, ಅಜ್ಜಿ ಮನೆಯಾಗ ಇತ್ತಲ್ಲ ಬ್ಯಾಗ್ ಸಮೂದು, ಅದನ್ನು ತೊಗೊಂಡೋಗಿ ಕೊಟ್ಟು ಬಂದಾನ ಪಪ್ಪ. ಈಗ ಕರ್ಕೊಂಬರೋದು ಮರ್ತು ಬಿಟ್ಟಾರ ನೋಡು. ಈಗ ಹೋಗಿ ಕರ್ಕೊಂಬರ್ತೀರಾ? ಕಿರಿಕಿರಿ ಮಾಡ್ತಾಳೆ ಬಿಡಪ್ಪ, ಆಕಿ ಅಲ್ಲೇ ಇರಲಿ ಸ್ಕೂಲಾಗ. ಸ್ಕೂಲಾಗ ಇರಲಿ ಬಿಡು. ಯಾಕೆ ಬೇಡ? ಊಟ ಅಲ್ಲಿಗೆ ಲಂಚ್ ಬ್ಯಾಗ್ ತೊಗೊಂಡು ಹೋಗು, ಈಗ ಕೊಟ್ಟು ಬಂದ್ಬಿಟ್ರೆ ಅಲ್ಲೇ ಊಟ ಮಾಡಿ ಅಲ್ಲೇ ಇರಲಿ. ಸುಮ್ಮನೆ ಮನ್ಯಾಗ ಕಿರಿಕಿರಿ ಬರೀ ಫೋನ್ ಹಿಡ್ಕೊತೀನಿ ಅಂತ. ಅಪ್ಪಗೂ ಬರೀ ಇಂದ ಆಫೀಸ್ಗೆ ಹೋಗ್ತೀನಿ ಅಂತ ಅಂತಾಳಂತ. ಅದಕ್ಕೆ ಸುಮ್ಮನೆ ಅಲ್ಲೇ ಈಗ ಅದಕ್ಕೆ ಅಲ್ಲೇ ಇರಲಿ ಸ್ಕೂಲಾಗ. ಕೇಳಿಲ್ಲೇನ ಪಪ್ಪಂದ 6 ಸೌಂಡ್? ಯಾರು ಇಳಿಸ್ಯಾರ ನೋಡಮ್ ತಂಬ? ನೀನೇ ಕೇಳ್ತೀಯೇನ? ಮಿಸ್ ಇಳಿಸ್ಯಾರನ? ನಿಂಗೆ ಹಂಗೆ ಇಳಿಸೋದೆಲ್ಲ ಇಷ್ಟ ಏನ? ಇವತ್ತೆಲ್ಲ ಹೋಮ್ವರ್ಕಿಗೆ ಗುಡ್ ಹಾಕಿದ್ರೇನ? ತೋರಿಸು ನಿನ್ನ ಬುಕ್ಸ್ ತೋರಿಸು. ಮತ್ತೆ ಎಲ್ಲ ಗುಡ್ಡ? ವಿ ಗುಡ್ಡ? ಮತ್ತೆ ನಿನ್ನೆ ನೀನು ಸ್ಕೂಲ್ಗೆ ಹೋಗಿದ್ದಿಲ್ಲಲ್ಲ, ಎದಕ್ಕೆ ಬಂದಿಲ್ಲ ಸಾತು ಅಂತ ಕೇಳಿಲ್ಲೇನ? ಕೇಳಿಲ್ಲ? ಹಾಂ, ಮತ್ತೆ ಅದಕ್ಕೆ ಇನ್ನೊಂದ್ಸಲಿಗೆ ಮತ್ತೆ ಬಿಡ್ತಿದ್ದು ನೀನು. ಡ್ರೆಸ್ ಬಿಚ್ ಅಲ್ಲಿ ಬಾಳೆಹಣ್ಣು ಹಾಕಿಟ್ಟಿನಿ, ಅವನಿಗೆ ಬೇಡ ಅಂತ್ರಿ. ಬಾಳೆಹಣ್ಣು ಹಾಕಿಟ್ಟಿನಿ, ಅದಕ್ಕೆ ಬೇಡ ಅಂತ. ಎದ್ರದ್ದು ಸ್ಮೈಲ್ ಹಾಕ್ಯಾರೇನೆ ಇವತ್ತು? ಯಾಕೆ ಗುಡ್ಡ ಹಾಕಿಲ್ಲ? ನೀಟಾಗಿ ಬರೋದಿಲ್ಲ ನೀನು ಇವತ್ತು. ನೋಡಿಲ್ಲ, ನೀಟಿಲ್ಲ ಹ್ಯಾಂಡ್ ರೈಟಿಂಗು. ಸಮುಗೀಚಿಲ್ಲ ನಮ್ಮ ಬೆಳಗ್ಗೆ ಇದನ್ನು ಗುಡ್ಡ ಹಾಕಿದ್ರು ನೋಡಿ ನಿಮ್ಮ ಮಿಸ್ಸು. ಇದಕ್ಕೆ ಗೀಚ್ಬಿಟ್ಟಾಳಲ್ಲ ಹೋಮ್ವರ್ಕಿಗೆ. ಸ್ಟಾರ್ ಹಾಕಿ ಗುಡ್ಡ ಹಾಕ್ಯಾರೇನಾ? ಬರೀ ಬುಕ್ ತುಂಬ ಬರೀ ಗುಡ್ಡು ಅಷ್ಟೇನಾ ನಿಂಗೆ? ಬೇರೆಯವ್ರಿಗೆ ಇರಲ್ಲ, ಮತ್ತೆ ಧ್ರುವಾಗಿರಲ್ಲ. ವಿ ಗುಡ್ಡೇನೆ ಇದು? ಧ್ರುವಾಗಿರಲ್ಲ, ಪ್ರಣೀತಾಗೂ ಇರಲ್ಲ, ನಿನಗೆ ಗುಡ್ಡು ಅಲ್ಲ? ಇವತ್ತು 21 ಇಂದ 30 ಬರೀ ಅಂತೇಳಿ ಮತ್ತೆ ಅವನ್ನೇ ಬರ್ಕೊಂಬ ಅಂದಾರೇನ? 201 ಹಂಗೆ ಮಾಡ್ಬಾರ್ದು. ಇಲ್ಲಿ ಯಾಕತ್ ಮತ್ತೆ ಇಲ್ಲಿ ಬರ್ದಿಯಲ್ಲ, ಇನ್ನೊಂದು ಸರಿಗೆ ರೂಢಿ ಆಗಲಿ ಅಂತ ಹಾಕ್ಯಾರ. ಮತ್ತೆ ಇದನ್ನು ನೀಟಾಗಿ ಬರ್ದಿಲ್ಲ ನೋಡು, ಹ್ಯಾಂಡ್ ರೈಟಿಂಗ್ ಹೆಂಗೆ ಬರ್ದಿದ್ದಿ ಈಗ. ನೀವು ಯಾವುದ್ಯಾವುದೋ ಕೊಡಿಸ್ತೀರಿ. ಅಷ್ಟೊತ್ತಿಗೆ ಅಲ್ಲಿ ಹಣ್ಣು ತಿನ್ನಡಿ, ಹಣ್ಣು ತಿನ್ನಿ ಬಂದು ಕರ್ಕೊಂಡು ಹೋಗೋ. ಆಯ್ತಾಯ್ತು, ಡ್ರೆಸ್ ಚೇಂಜ್ ಅಂದೆ ಮಾಡ್ಕೊಂಡ ನೀನು. ನೋಡಿ ಫ್ರೆಂಡ್ಸ್, ಯಾವಾಗಲೂ ಕೂಡ ಇವನಿಗೆ ವೆರಿ ಗುಡ್, ವಿ ಗುಡ್ ಅಂತ ಹೇಳ್ತಾನೆ ಅವನು. ಗುಡ್ಡು ಎಲ್ಲ ಕಡೆಗೂ ಕೂಡ ಗುಡ್ ಇರುತ್ತೆ. ವೆರಿ ಗುಡ್ಡು. ಅವನಷ್ಟು ಅವ್ರು ಹೇಳಿದ ಥರನೇ ಫಾಲೋ ಮಾಡಿಕೊಂಡು ಆ ಲೈನ್ಗೆ ಟಚ್ ಮಾಡಿಕೊಂಡೆ ನೀಟಾಗಿ ಬರೀತಾನೆ. ಆ್ಯಂಡ್ ನಾವು ಕೂಡ ಮನೆಯಲ್ಲಿ ಇದೇ ಥರ ಬರೀಬೇಕಪ್ಪ, ಲೈನ್ ಟಚ್ ಮಾಡಿ ಅಂತ ಹೇಳಿದ್ದನ್ನ ಪ್ರಕಾರ ಬರೀತಾನೆ. ನಾನು ಟ್ಯೂಷನಲ್ಲಿ ಎಷ್ಟು ಮಕ್ಕಳಿಗೆ ಹೇಳ್ತೀನಿ ಈ ಥರ ಲೈನಲ್ಲಿ ಎಲ್ಲ ಟಚ್ ಮಾಡಿ ಬರೀರಿ ಅಂತ. ಮಕ್ಕಳು ಕೆಲವೊಂದು ಕೇಳ್ತಾರೆ, ಕೆಲವೊಂದು ಕೇಳಲ್ಲ, ಸರಿಯಾಗಿ ಮಾಡೋದೇ ಇಲ್ಲ ವರ್ಕು. ಇವನ ಕ್ಲಾಸ್ಮೇಟ್ಸ್ ಎಲ್ಲ ಬೇರೆ ಮಕ್ಕಳು ಬರ್ತಾರೆ ನನ್ನ ಹತ್ರ ಟ್ಯೂಷನ್ಗೆ, ಆ ಮಕ್ಕಳದು ನೋಡ್ತಾ ಇರ್ತೀನಿ ಬುಕ್ಸು ಬೇರೆಯವ್ರದ್ದು ಕೂಡ. ಅವ್ರಿಗೆ ಯಾರಿಗೂ ಗುಡ್ ಹಾಕಲ್ಲ ಮಮ್ಮಿ, ನನಗೆ ಮಾತ್ರ ಮಿಸ್ ಗುಡ್ ಹಾಕಿರ್ತಾರೆ, ವೆರಿ ಗುಡ್ ಹಾಕಿರ್ತಾರೆ ಅಂತ ಬಂದು ಹೇಳ್ತಾನೆ. ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ ಅದರಿಂದ. ಅಷ್ಟು ಒಬಿಡಿಯೆಂಟಾಗಿ ವರ್ಕ್ ಕೂಡ ಮಾಡ್ತಾನೆ ಅವ್ರು ಹೇಳಿದ ಥರನೇ. ಕೆಲವೊಂದು ಕಡೆ ಸಾಕಾಗಿದ್ದಾಗ ಈ ಥರ ಬಿಟ್ಟೋಗಿದ್ದಾನೆ, ಇದನ್ನು ಯಾಕೋ ಹೋಮ್ವರ್ಕ್ ಮಾಡಿಲ್ಲ. ಕ್ಲಾಸ್ ವರ್ಕಲ್ಲಂತೂ ಕಂಪ್ಲೀಟಾಗಿ ನೀಟಾಗಿ ಮಾಡ್ಕೊಂಬರ್ತಾನೆ. ಕ್ಲಾಸ್ ವರ್ಕಲ್ಲಿ ಯಾವಾಗಲೂ ಗುಡ್ ಹಾಕೇ ಇರ್ತಾರೆ ಅವರು, ತಪ್ಪಿಸೋದೇ ಇಲ್ಲ. ಮರ್ತಿದ್ದೀನಿ ನೋಡಿ. ಗುಡ್ಡು, ವೆರಿ ಗುಡ್.
ಇವತ್ತಿಂದು ಹೋಮ್ವರ್ಕ್ ಯಾಕೋ ಚೆಕ್ ಮಾಡಿಲ್ಲ. ಇದು ಹೋಮ್ವರ್ಕ್ ಮಾಡಿಸಿ ಕಳಿಸಿದ್ದೆ, ಚೆಕ್ ಮಾಡಿಲ್ಲ ಅಂತ ಅನಿಸುತ್ತೆ. ಕೆಲವೊಂದು ಡೈಲಿ ಚೆಕ್ ಮಾಡ್ತಾರೆ, ಕೆಲವೊಂದು ಚೆಕ್ ಮಾಡಿರಲ್ಲ. ಪಾಪ ಎಲ್ಲ ಮಕ್ಕಳದು ಅವರು ಕೂಡ ಮಾಡಬೇಕಲ್ವ, ಹಾಗಾಗಿ ಇವನು ಹಿಂದಿ ಕೂಡ ಅಷ್ಟೇ. ಹಾಂ ಇಡ್ತೀನಿ ಹೇಳ, ಆಮೇಲೆ ನೀನು ಡ್ರೆಸ್ ಹಾಕೋ ಫಸ್ಟು. ಇನ್ನು ನಾಳೆ ಮಂಡೇ ಅಲ್ಲಪ್ಪ, ಮಂಡೇ ಆವಾಗ ಇಡ್ತೀನಿ. ವೆರಿ ಗುಡ್. ಹ್ಞೂ ನಾಳೆ ಸಂಡೇ, ನಾಡಿದ್ದು ಮಂಡೇ ಇಡಬೇಕಲ್ಲ ನಿಮಗೆ ಲಂಚ್ ಬ್ಯಾಗಿಗೆ. ಅದರಲ್ಲಿ ಹೋಮ್ವರ್ಕ್ ಕರೆಕ್ಷನ್ ಮಾಡಿಲ್ಲ ಪಜ್ಜಿ. ಯಾಕೆ ಇಂಗ್ಲೀಷ್ ಕರೆಕ್ಷನ್ ಮಾಡಿ ಅದ್ರದ್ದು ಹೋಮ್ವರ್ಕ್ ಹಾಕಿಲ್ಲ? ಇದನ್ನು ಬರ್ಕೊಂಡು ಹೋಗ್ಬೇಕಾ? ಅದು 2 ಹೋಮ್ವರ್ಕ್ ಕೊಟ್ಟಿದ್ದಾರಾ? ಕೆಲವೊಂದು ಸಾರಿ ಹೋಮ್ವರ್ಕು 2 ಒಂದೊಂದೇ ಕೊಡ್ತಾರೆ, ಕೆಲವೊಂದು ಸಾರಿ ಕಂಪ್ಲೀಟಾಗಿ ಜಾಸ್ತಿನೇ ಕೊಟ್ಬಿಡ್ತಾರೆ. ಎಲ್ಲ ಬುಕ್ಸಿಗೂ ಕೂಡ 2 ಪೇಜಸ್ಸು, 3 ಪೇಜಸ್ಸು ಈ ಥರ ಕೊಟ್ಬಿಡ್ತಾರೆ. ಒಂದೇ ಸರಿಗೆ ಜಾಸ್ತಿ ಕೊಟ್ಬಿಡ್ತಾರೆ. ಒಂದೊಂದು ಬುಕ್ಕಲ್ಲಿ 2 ಪೇಜ್, 3 ಪೇಜ್ ಕೊಟ್ಟರೆ ಅವ್ನಿಗೆ ಹೇಗೆ ಬರೀಬೇಕು ಅಂತ ಅನಿಸ್ತಾ ಇರುತ್ತೆ. ಮತ್ತು ಅವನಿಗೆ ಪ್ರಾಕ್ಟೀಸ್ ಆಗುತ್ತೆ, ಅವನಿಗೆ ರೂಢಿ ಆಗಲಿ. ಜಾಸ್ತಿ ಪ್ರಾಕ್ಟೀಸ್ ಆದಷ್ಟು ಅವನೇ ಪರ್ಫೆಕ್ಟ್ ಆಗ್ತಾನಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಇವೆರಡು ಮಾತ್ರ ಹೋಮ್ವರ್ಕ್ ಹಾಕಿದ್ದಾರೆ. ಅವೆರಡು ಯಾಕೋ ಕರೆಕ್ಷನ್ ಮಾಡಿಲ್ಲ, ಆ್ಯಂಡ್ ಹೋಮ್ವರ್ಕ್ ಕೂಡ ಹಾಕಿಲ್ಲ. ಡ್ರೆಸ್ ಹಾಕೋ ಫಸ್ಟು. ನೋಡಿದೆ ನಿಂದು ವಿಡಿಯೋ ಮಾಡಬಾರ್ದೇನು? ನೀವು ಮತ್ತೆ ಡ್ರೆಸ್ ಹಾಕ್ಬಾರ್ದು ಮಾಡಬಾರ್ದೇನು ನಿಂದು? ಫಸ್ಟ್ ಇವನು ನೋಡ್ಬೇಕೇನು? ತೋರಿಸಿನ ಆಗಲೇ ಅವನಿಗೆ ಕೈಗೆ ಬಾಲು, ಫುಟ್ಬಾಲು ಈ ಥರ ಇಳಿಸಿರ್ತಾರೆ, ಅದಕ್ಕೆ ಅದನ್ನು ತೋರಿಸ್ಬೇಕಾದ್ರೆ ಡ್ರೆಸ್ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಹೋಮ್ವರ್ಕ್ ತೋರಿಸಿ ಫಸ್ಟ್ ಅಂತ ಹೇಳತ್ತೆ ನಾವು ವಿಡಿಯೋನಲ್ಲಿ. ಹಾಕು. ಅಮ್ಮ ಗಾಳಿ ಎಷ್ಟಿದೆ ನೋಡಿ, ಆಷಾಢ ಗಾಳಿ ಫುಲ್ಲು ಬಾಗಿಲೆಲ್ಲ ಬಡ್ಕೊಳ್ತಾನೆ ಇದೆ. ಕ್ಲೋಸ್ ಮಾಡಿಬಿಡಪ್ಪ. ಬಾ ನೀನು ನಾಳೆಯಿಂದ ಡ್ರೆಸ್ದು ಯಾವುದಿದೆ ಅಲ್ಲ ಕೆಳಗಡೆ ಪ್ಯಾಂಟ್, ಅದನ್ನೇ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಹೇಗಿರ್ತೀನೋ ಹಾಗೇ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.